ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಅವ್ಯವಹಾರ ಅವ್ಯವಸ್ಥೆಗೆ ಅವಕಾಶವಿಲ್ಲ. ಎಲ್ಲದಕ್ಕೂ ಕಡಿವಾಣ ಹಾಕಿ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕ ಸೇವೆಯನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕಾಗಿದೆ ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕರೆ ಕೊಟ್ಟಿದ್ದಾರೆ. ಜೂನ್ 11ರಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವಾ ರಕ್ಷಾ ಸಮಿತಿ ಸಭೆಯಲ್ಲಿ ವೈದ್ಯರು, ವೈದ್ಯಾಧಿಕಾರಿಗಳನ್ನ ಹಾಗೂ ಆರೋಗ್ಯ ಇಲಾಖಾ ಸಿಬ್ಬಂದಿಯವರನ್ನ ಉದ್ದೇಶಿಸಿ ಮಾತನಾಡಿದರು. ಆಸ್ಪತ್ರೆಯನ್ನ ಸಂಪೂರ್ಣ ಪರಿವೀಕ್ಷಿಸಿದ ನಂತರ ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ನಡೆಸಿದ್ರು. ಆಸ್ಪತ್ರೆಯಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಅವ್ಯವಸ್ಥೆ ಆರೋಪಗಳ ಕುರಿತು ಚರ್ಚೆ ಮಾಡಲಾಗಿದೆ. ರೋಗಿಗಳೊಂದಿಗೆ ಸೌಜನ್ಯತೆಯಿಂದ ವರ್ತಿಸಬೇಕು. ಸಾರ್ವಜನಿಕರ ರೋಗಿಗಳೊಂದಿಗೆ ಸೇವಾ ಮನೋಭಾವ, ಕರ್ತವ್ಯ ನಿಷ್ಠೆಯಿಂದ ನಡೆದುಕೊಳ್ಳಬೇಕು. ಸಾರ್ವಜನಿಕರ ರೋಗಿಗಳ ಸೇವೆಗೆ ಮೊದಲ ಆದ್ಯತೆ ಕೊಡಬೇಕು. ಆಡಳಿತ ಅಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳು, ಸಿಬ್ಬಂದಿಯವರು ಗಂಭೀರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯ ರಕ್ಷಾ ಸಮಿತಿಯೊಂದಿಗೆ ಸಮಾಲೋಚಿಸಿ ನಿರ್ಧರಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಯನ್ನೇ ನಂಬಿ ಚಿಕಿತ್ಸೆ ಅರಸಿ ಬಂದ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಮಾನವೀಯತೆಯಿಂದ ಚಿಕಿತ್ಸೆ ಕೊಡಬೇಕು. ಅವ್ಯವಹಾರಗಳಿಗೆ, ನಿರ್ಲಕ್ಷ್ಯಕ್ಕೆ, ಧೋರಣೆಗೆ ಇಲ್ಲಿ ಅವಕಾಶವೇ ಇಲ್ಲ. ಇದನ್ನ ವೈದ್ಯರು ಹಾಗೂ ಸಿಬ್ಬಂದಿಯವರೆಲ್ಲರೂ ಕೂಡ ಮನಗಾಣಬೇಕು ಅಂತ ಶಾಸಕರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್. ಈ ಡಯಾಲಿಸಿಸ್ ಪೇಷಂಟ್ ನ ಏನು ಹ್ಯಾಂಡಲ್ ಮಾಡ್ತಾರೆ ಬಹಳ ಕಷ್ಟದ ಕೆಲಸ, ಬಹಳ ನೋವಿನ ಕೆಲಸ. ಯಾಕಂದ್ರೆ ಆ ಪೇಷಂಟ್ಗಳು ಬಹಳ ದಿವಸ ಬದುಕೋದು ಕೂಡ ಕಷ್ಟ. ಮತ್ತೆ ಒಬ್ಬರು ಡಯಾಲಿಸಿಸ್ ಕಿಡ್ನಿ ಪೇಷಂಟ್ ಆದ್ರೆ ಆ ಮನೆಯವರು ಯಾವತ್ತೂ ಸಮಾಧಾನವಾಗಿ ಖುಷಿಯಿಂದ ಹಬ್ಬಗಳು ಮಾಡೋದು, ಮದುವೆಗಳು ಮಾಡೋದು ಆಗೋದಿಲ್ಲ. ಯಾಕಂದ್ರೆ ವಾರಕ್ಕೆ 3 ದಿವಸ ಲೆಕ್ಕ ಹಾಕಿ, ವಾರಕ್ಕೆ 3 ದಿವಸ ಬಂದು ಬೆಳಗ್ಗೆ ಎಷ್ಟು 2 hours 4 hours 3 ಗಂಟೆ ಅಂದ್ರೆ ಬರ್ತಾ ಹೋಗಕ್ಕೆ ಒಂದು 3 ಗಂಟೆ, 6 ರಿಂದ 8 ಗಂಟೆ ಜೀವನ ಬರೀ ಹಾಸ್ಪಿಟಲಲ್ಲೇ ಆಗೋದು ಪ್ರತಿ ವಾರಕ್ಕೆ 3 ದಿವಸ. ಆಯ್ತಾ? ಸೊ ನೋಡ್ಕೊಳ್ಳೋ ಸಿಬ್ಬಂದಿ ಕೂಡ ಅವ್ರು ನೋಡಿ 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 ಅದರಿಂದ ಆಗ್ಬಿಟ್ಟಿರ್ತಾರೆ. ಆಯ್ತಾ? ಸೊ ಅದರಿಂದ ಅವರು ತುಂಬಾ ಡೆಡಿಕೇಟೆಡ್ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇವತ್ತು ನಾನು ವೈಯಕ್ತಿಕವಾಗಿ ಡಯಾಲಿಸಿಸ್ ಡಿಪಾರ್ಟ್ಮೆಂಟ್ಗೆ 1 ಲಕ್ಷ ಕೊಟ್ಟು ಹೋಗ್ತಾ ಇದ್ದೀನಿ. ತುಂಬ ಡೆಡಿಕೇಶನ್ ಇದ್ದು ನಾನು ತುಂಬ ಸರಿ ಹೇಳಿದ್ದೆ ಅವ್ರಿಗೆ. ಯಾಕಂದರೆ ಏನೇ ಕಂಪ್ಲೇಂಟ್ಸ್ ನಾನು ಹೇಳ್ತಾ ಇರೋದು ಇದೇ ರೀತಿ ಇನ್ನು ಯಾರ್ಯಾರು